Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮೂರನೇ ಬಾರಿಗೆ ಪ್ರಧಾನಿ ಆಗಲಿದ್ದಾರೆ ಮೋದಿ. ಆ ಒಂದು ಸಂಭ್ರಮ ಈಗ ದೆಹಲಿಯಲ್ಲಿ ಕಂಡು ಬರ್ತಾ ಇದೆ. ದೆಹಲಿ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಬಿಜೆಪಿ ಕಚೇರಿ, ಬಿಜೆಪಿಯ ಕಾರ್ಯಕರ್ತರು ಎಲ್ಲರಲ್ಲೂ ಕೂಡ ಆ ಒಂದು ಸಂಭ್ರಮ ಇದೆ. ಮೋದಿ ಪಟ್ಟಾಭಿಷೇಕ ಮಹೋತ್ಸವದ ಸಂಭ್ರಮ. ದೆಹಲಿಯ ಗಲ್ಲಿ ಗಲ್ಲಿಗಳಲ್ಲಿ ಸಂಭ್ರಮ ಸಡಗರ. ಸಂಜೆ 7:15ಕ್ಕೆ ಮೋದಿ ಪ್ರಧಾನಿಯಾಗಿ ಮೂರನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಮೋದಿ ಜೊತೆಗೆ 30ಕ್ಕೂ ಹೆಚ್ಚು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿರೀಕ್ಷೆ ಇದೆ. ಸೊ ಆ ಒಂದು ಸಂದರ್ಭಕ್ಕಾಗಿ ಈಗ ಇಡೀ ದೇಶ ಕಾಯ್ತಿರೋದು. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಸೊ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು, ಹಾಗೇನೆ ಇವತ್ತು ಚಹಾ ಕೂಟ ಕೂಡ ಏರ್ಪಾಡು ಮಾಡಲಾಗಿತ್ತು. ಅದರಲ್ಲಿ ಒಂದಷ್ಟು ಪಾಠವನ್ನು ಕೂಡ ಪ್ರಧಾನಿ ಮಾಡಿದ್ದಾರೆ. ಸೊ ಮೋದಿ ಪಟ್ಟಾಭಿಷೇಕಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ. ಜೊತೆಗೆ ಯಾರ್ಯಾರು ಬಹುತೇಕ ಫಿಕ್ಸ್ ಆಗಿರುವಂಥವ್ರು ಅವರ ಬಗ್ಗೆ ಕೂಡ ನಾವು ಬಾಟಮ್ನಲ್ಲಿ ನಿಮಗೆ ಡೀಟೇಲ್ಸನ್ನು ನೀಡ್ತಾ ಇದ್ದೀವಿ. ನಿತಿನ್ ಗಡ್ಕರಿ, ಅಮಿತ್ ಶಾ, ಹಾಗೆಯೇ ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್ ಇವರೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಇವತ್ತು ಸ್ಥಾನವನ್ನು ಪಡೆಯುವಂಥ ನಾಯಕರು. ಪ್ರಮುಖ ಖಾತೆಗಳನ್ನು ತಮ್ಮ ಬಳಿ ಇರಿಸ್ಕೊಂಡಿರುವಂಥದ್ದು ಬಿಜೆಪಿ. ಸೊ ಹಿಂದೆ ಇರುವಂಥ ಟ್ರ್ಯಾಕ್ ರೆಕಾರ್ಡ್ ಅದನ್ನು ಕೂಡ ಗಮನಿಸಿ ಯಾರ್ಯಾರು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ನಿತಿನ್ ಗಡ್ಕರಿ, ಸೊ ಅವ್ರನ್ನೆಲ್ಲ ಮತ್ತೆ ಹಾಗೆ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಇನ್ನು ಸಚಿವ ಸ್ಥಾನ ಉಳಿಸ್ಕೊಳ್ತಾರ ಹಾಲಿ ಕೇಂದ್ರ ಸಚಿವರು ಅನ್ನೋದು 15ಕ್ಕೂ ಹೆಚ್ಚು ಹಾಲಿ ಸಚಿವರಿಗೆ ಮತ್ತೆ ಸಿಗಲಿದೆ ಚಾನ್ಸ್. ಹಾಲಿ ಕೇಂದ್ರ ಸಚಿವರು ಮತ್ತೆ ಅವಕಾಶವನ್ನ ಪಡೆಯುವಂತ ನಿರೀಕ್ಷೆ ಇದೆ. 15ಕ್ಕೂ ಹೆಚ್ಚು ಹಾಲಿ ಸಚಿವರಿಗೆ ಮತ್ತೆ ಮಣೆ ಹಾಕೋದಕ್ಕೆ ಮುಂದಾಗಿರೋದು. ಅದರಲ್ಲಿ ಮುಖ್ಯವಾಗಿ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್, ಅಶ್ವಿನಿ ವೈಷ್ಣವ್, ಜಿತೇಂದ್ರ ಸಿಂಗ್, ಪಿಯೂಷ್ ಗೋಯಲ್, ಮನ್ಸುಖ್ ಮಾಂಡವ್ಯ, ಹಾಗೆ ಅರ್ಜುನ್ ಮೇಘವಾಲ್, ಕಿರಣ್ ರಿಜಿಜು, ಗಿರಿರಾಜ್ ಸಿಂಗ್ ಇವರೆಲ್ಲರೂ ಕೂಡ ಹಿಂದಿನ ಕ್ಯಾಬಿನೆಟ್ನಲ್ಲೂ ಕೂಡ ಇದ್ದಂಥವರು. ಜ್ಯೋತಿರಾದಿತ್ಯ ಸಿಂಧಿಯಾ, ಜೈಶಂಕರ್, ಧರ್ಮೇಂದ್ರ ಪ್ರಧಾನ್, ಹೀಗೇನೆ. ಸೊ ಅಮಿತ್ ಶಾ ಗೃಹ ಸಚಿವರು ಮತ್ತೆ ಅವರೇ ಮುಂದುವರಿತಾರೆ ಅನ್ನೋದು ಒಂದು ಪ್ರಶ್ನೆ. ಹಾಗೆಯೇ ರಾಜನಾಥ್ ಸಿಂಗ್ ರಕ್ಷಣಾ ಖಾತೆಯನ್ನು ನಿಭಾಯಿಸುವಂಥ ಸಾಧ್ಯತೆಗಳಿವೆ, ಅವರಿಗೆ ಮತ್ತೆ ಮುಂದುವರಿಸುವಂಥದ್ದು. ಸೊ ಹಾಗೆ ನಿತಿನ್ ಗಡ್ಕರಿ ಸಾರಿಗೆ ಮತ್ತು ಹೆದ್ದಾರಿ ಖಾತೆಯನ್ನು ಮತ್ತೆ ಅವರ ಹೆಗಲಿಗೆ ನೀಡುವಂಥ ಸಾಧ್ಯತೆಗಳು ಕೂಡ ಇವೆ. ಇನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಜವಾಬ್ದಾರಿಯನ್ನು ಬೇರೆಯವ್ರಿಗೇನಾದರೂ ನೀಡಲಾಗುತ್ತಾ ಅಥವಾ ಮತ್ತೆ ಅವರೇ ಮುಂದುವರಿಸ್ತಾರೆ ಅನ್ನೋದು. ಇನ್ನು ಮಾಹಿತಿ ತಂತ್ರಜ್ಞಾನ ಅಶ್ವಿನಿ ವೈಷ್ಣವ್, ಇನ್ನು ಜಿತೇಂದ್ರ ಸಿಂಗ್ ಈಶಾನ್ಯ ಅಭಿವೃದ್ಧಿ, ಇದೆಲ್ಲ ಅವರಿಗೆ ಸದ್ಯ ಅವ್ರು ನಿಭಾಯಿಸ್ತಾ ಇದ್ದಂಥ ಖಾತೆಗಳು. ಹಾಗೆ ಪಿಯೂಷ್ ಗೋಯಲ್ ವಾಣಿಜ್ಯ ಕೈಗಾರಿಕೆ, ಸೊ ರೈಲ್ವೆ ಒಂದು ಜವಾಬ್ದಾರಿ ಕೂಡ ಹೊತ್ತಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಮನ್ಸುಖ್ ಮಾಂಡವ್ಯ ಆರೋಗ್ಯ ಇಲಾಖೆ, ಸೊ ಈ ಖಾತೆಗಳನ್ನು ಹಾಗೆ ಅವರವರ ಹೆಗಲಿಗೆ ಮುಂದುವರಿಸುವಂಥ ನಿರೀಕ್ಷೆಗಳು. ಹಾಗೆ ನಮ್ಮ ಅರ್ಜುನ್ ಮೇಘವಾಲ್ ಕಾನೂನು ಸಚಿವರಾಗಿ, ಇನ್ನು ಕಿರಣ್ ರಿಜಿಜು ಆಹಾರ ಸಂಸ್ಕರಣೆ, ಇತ್ತ ಗಿರಿರಾಜ್ ಸಿಂಗ್ ಗ್ರಾಮೀಣಾಭಿವೃದ್ಧಿ ಖಾತೆಯನ್ನು ನಿಭಾಯಿಸುವಂಥ ಒಂದು ಪ್ಲಾನ್ ಈಗ ನಡೀತಾ ಇದೆ. ಹಾಗೆ ಜ್ಯೋತಿರಾದಿತ್ಯ ಸಿಂಧಿಯಾ ನಾಗರಿಕ ವಿಮಾನಯಾನ ಖಾತೆ. ಸೊ ಒಂದಷ್ಟು ಪ್ರಶ್ನೆಗಳಿದೆ ಇವರಿಗೆ ಈ ಖಾತೆಗಳನ್ನು ನೀಡಬಹುದಾ ಅಂತ. ಇನ್ನು ಎಸ್ ಜೈಶಂಕರ್ ವಿದೇಶಾಂಗ ಇಲಾಖೆ, ಸೊ ಈ ವಿಚಾರದಲ್ಲಿ ಸಮರ್ಥವಾಗಿ ಜೈಶಂಕರ್ ಅವರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಹಾಗೆ ಕೌಶಲ್ಯಾಭಿವೃದ್ಧಿ ಧರ್ಮೇಂದ್ರ ಪ್ರಧಾನ್. ಸೊ ಒಂದಿಷ್ಟು ಮಂದಿ ಕೋರ್ ಮೆಂಬರ್ಸ್ ಏನಿದ್ದಾರೆ, ಹರ್ದೀಪ್ ಸಿಂಗ್ ಪುರಿ, ಇವರೆಲ್ಲರೂ ಕೂಡ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಹೋಗ್ಬೋದು. ಹೀಗೆ ಜಿ ಕಿಶನ್ ರೆಡ್ಡಿ ಪ್ರವಾಸೋದ್ಯಮ, ಇವರ ಜೊತೆಗೆ ಶೋಭಾ ಕರಂದ್ಲಾಜೆ, ಸೊ ಕೃಷಿ ವಿಚಾರವಾಗಿ, ಸೊ ಆ ಒಂದು ಇಲಾಖೆಯ ಜವಾಬ್ದಾರಿ. ಇನ್ನು ಸರ್ಬಾನಂದ್ ಸೋನೋವಾಲ್ ಬಂದರು ಮತ್ತು ಜಲಮಾರ್ಗ, ಸೊ ಹಾಲಿ ಸಚಿವರನ್ನು ಮುಂದುವರಿಸಲಾಗುತ್ತಾ ಅನ್ನೋದು. ಇನ್ನು ಅಮಿತ್ ಶಾ ಭಾಳ ಮುಖ್ಯವಾಗಿ ತಮ್ಮ ಖಾತೆ ಗೃಹ ಖಾತೆ ಅವರೇ ಮುಂದುವರಿಸ್ಕೊಂಡು ಹೋಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಸೊ ಚಹಾ ಕೂಟದಲ್ಲಿ ಯಾರ್ಯಾರು ಇವತ್ತು ಕ್ಯಾಬಿನೆಟ್ ಅಲಂಕಾರ ಮಾಡ್ತಾರೆ. ಇನ್ನು ಇನ್ನೊಂದು ಕಡೆ ರಾಜ್ಯದಿಂದ ಯಾರು ಅನ್ನೋದು, ಪ್ರಹ್ಲಾದ್ ಜೋಶಿ ಸಂಪುಟ ದರ್ಜೆ, ಹಾಗೆಯೇ ಎಚ್ ಡಿ ಕುಮಾರಸ್ವಾಮಿ ಸಂಪುಟ ದರ್ಜೆ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ನಿರೀಕ್ಷೆ ಇದೆ. ಇವರ ಜೊತೆಗೆ ನಿರ್ಮಲಾ ಸೀತಾರಾಮನ್. ಸೊ
ಸೊ ಒಟ್ಟು 5 ಮಂದಿ ರಾಜ್ಯದ ಪ್ರತಿನಿಧಿಗಳಾಗಿ ಕ್ಯಾಬಿನೆಟ್ ಎಂಟ್ರಿ ಆಗುವಂತ ನಿರೀಕ್ಷೆ ಇದೆ. ಇನ್ನು ನೂತನ ಸಂಸದರಿಗೆ ಪ್ರಧಾನಿ ಮೋದಿ ಒಂದಷ್ಟು ಪಾಠ ಮಾಡಿದ್ದಾರೆ. 2047ರ ವಿಕಾಸ ಭಾರತದ ಕನಸು ನನಸಾಗಬೇಕು, ಬಾಕಿ ಇರುವ ಯೋಜನೆಗಳನ್ನ ಪೂರೈಸುವಂತ ಕೆಲಸ ಆಗಬೇಕು ಅನ್ನೋದು ಕೂಡ ಇವತ್ತಿನ ಚಹಾಕೂಟದಲ್ಲಿ ಮಾಡಿದಂತ ಪಾಠ. ಬಾಕಿ ಇರುವ ಯೋಜನೆಗಳನ್ನ ಪೂರೈಸಲೇಬೇಕು. ಎನ್ಡಿಎ ಮೇಲೆ ಜನರಿಗೆ ಹೆಚ್ಚು ಭರವಸೆ ಇದೆ. ಚಹಾಕೂಟದಲ್ಲಿ ನೂತನ ಸಂಸದರಿಗೆ ಮೋದಿ ಮಾಡಿದಂತಹ ಪಾಠ ಇದು. ನಮ್ಮ ಮೇಲೆ ಜನ ಇಟ್ಟಿರುವಂತಹ ನಂಬಿಕೆ ಏನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕು. ನೂತನ ಸಂಸದರಿಗೆ ಅಭಿವೃದ್ಧಿಯ ಪಾಠವನ್ನ ಮಾಡಲಾಯಿತು. ಸೊ ನೂತನ ಸಂಸದರಿಗೆ ಮೋದಿ ಅಭಿವೃದ್ಧಿಯ ಪಾಠವನ್ನು ಮಾಡಿದರು. 2047 ಅಂದರೆ ಸ್ವಾತಂತ್ರ್ಯದ 100ನೇ ವರ್ಷ. ನಾವೆಲ್ಲ ಏನು ಒಂದು ವಿಷನ್ ಇದೆ ಭಾರತದ ಬಗ್ಗೆ, ಒಂದು ಮುಂದಿನ ಯೋಜನೆಗಳಿವೆ, ಅವೆಲ್ಲವನ್ನು ಕೂಡ ತ್ವರಿತಗತಿಯಲ್ಲಿ ಮುಗಿಸಬೇಕು ಅನ್ನೋದು. ಸೊ ಯಾರ್ಯಾರು ಚಹಾಕೂಟದಲ್ಲಿ ಭಾಗವಹಿಸಿದ್ರು ಅದರ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಕರ್ನಾಟಕದಿಂದ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಗಮನಿಸಿದ್ರಿ, ಶೋಭಾ ಕರಂದ್ಲಾಜೆ ಅವ್ರನ್ನ ನೀವು ಆ ದೃಶ್ಯದಲ್ಲಿ ನೋಡ್ಬೋದು. ಹಾಗೆ ಪ್ರಹ್ಲಾದ್ ಜೋಶಿ ಅವರು ಆ ಒಂದು ಮೀಟಿಂಗ್ನಲ್ಲಿದ್ದಂಥದ್ದು, ವಿ ಸೋಮಣ್ಣ ದೃಶ್ಯದಲ್ಲಿ ನೀವು ಗಮನಿಸಬಹುದು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.